ಸಂತೋಷ್, ಏನಾಗಿದೆ ನಿನ್ಗೆ? ಎಲ್ಲ ಟೆಸ್ಟ್ನಲ್ಲೂ ಆವ್ರೇಜ್ ಮಾರ್ಕ್ಸ್ ತಗೊಂಡಿದ್ಯಾ? ಪ್ರತಿ ಸಾರಿನೂ ಒಂದೊಂದು ರೀಸನ್ ಕೊಡ್ತಾನೆ ಇದೆಯಾ? ರೀಸನ್ನ ಕೊಡೋದ್ ಬಿಟ್ಬಿಟ್ಟು ನಿನ್ ಪೇರೆಂಟ್ಸ್ನ ಕರ್ಕೊಂಡ್ ಬಾ. ನಿಮ್ಮಂತ ಸ್ಟೂಡೆಂಟ್ಸ್ನಿಂದ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗುತ್ತೆ. ಇದೇ ಲಾಸ್ಟ್ ವಾರ್ನಿಂಗ್. ನಾಳೆ ನಿನ್ ಪೇರೆಂಟ್ಸ್ ಜೊತೆ ಬಂದ್ರೆ ಮಾತ್ರ ಸ್ಕೂಲ್ಗೆ ಎಂಟ್ರಿ. ನಾನು ನಿನ್ನ ಸ್ಕೂಲಿಗೆ ಬರಲ್ಲ. ನಾನು ಯಾಕೆ ನಿನ್ನ ಸ್ಕೂಲಿಗೆ ಬರಬೇಕು? ನೀನು ಕೇಳಿದಾಗ ಬಟ್ಟೆ ಕೊಡ್ಸಿದ್ದೀನಿ, ಬುಕ್ಸ್ ಕೊಡ್ಸಿದ್ದೀನಿ, ಕೋಚಿಂಗ್ ಕ್ಲಾಸ್ ಕಳ್ಸಿದ್ದೀನಿ, ಕಂಪ್ಯೂಟರ್ ಕೊಡ್ಸಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ನೀನು ಸರಿಯಾಗಿ ಓದ್ತಿಲ್ಲ. ಈಗ ನಾನು ನಿನ್ನ ಸ್ಕೂಲಿಗೆ ಬಂದು ಪ್ರಿನ್ಸಿಪಲ್ ಹತ್ರ ನಾನು ಬಯಸ್ಕೋಬೇಕಾ? ಇಲ್ಲ, ನಾನು ಬರೋದಿಲ್ಲ. ನಾನು ಓದ್ಬೇಕಾರೆ ಎಷ್ಟು ಕಷ್ಟಪಟ್ಟು ಓದ್ದೆ ಗೊತ್ತಾ ನಿನಗೆ? ಒಂದು ಜೊತೆ ಬಟ್ಟೆ ಹಾಕೊಂಡು ವರ್ಷ ಪೂರ್ತಿ ಸ್ಕೂಲ್ ಹೋಗಿದ್ದೀನಿ, ಕಂಡೋರ್ ಬುಕ್ ಇಸ್ಕೊಂಡು ವರ್ಷ ಪೂರ್ತಿ ಓದಿದ್ದೀನಿ. ಅಂಥದ್ರಲ್ಲಿ ನಿನಗಿಷ್ಟೆಲ್ಲ ಅನುಕೂಲತೆ ಮಾಡಿಕೊಟ್ರು ನೀನು ಸರಿಯಾಗಿ ಓದ್ತಿಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಸ್ಕೂಲಿಗೆ ಬರಬೇಕು? ನಾನು ಬರಲ್ಲ. ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡು ಹೋಗು. ನಾನ್ ಬರಲ್ಲ. ನಾನ್ ಯಾಕೆ ಬರ್ಲಿ? ನಿಮ್ಮ ಅಪ್ಪನೇ ಕರ್ಕೊಂಡೋಗು. ಮನೆ ಕೆಲಸ ಮುಗಿಸಿ ನಿನ್ನ ಸ್ಕೂಲಿಗೆ ಕಳಿಸಿ ಅವ್ರನ್ನ ಆಫೀಸಿಗೆ ಕಳಿಸೋ ಅಷ್ಟೊತ್ತಿಗೆ ನಂಗೆ ಸಾಕಾಗುತ್ತೆ. ನೀನನ್ನ ಟ್ಯೂಷನ್ಗೆ ಕಳಿಸಿ ನಿನ್ಗೆ ಹೋಮ್ವರ್ಕ್ ಮಾಡಿಸಿ ಇಷ್ಟೆಲ್ಲ ಮಾಡಿದ್ರು ನೀನ್ ಚೆನ್ನಾಗಿ ಓದಲ್ಲ. ನಾನು ಏನ್ ಮಾಡ್ಲಿ? ಎಲ್ಲ ನನ್ನ ಹಣೆ ಬರಹ. ನಾನು ಎಷ್ಟೇ ಕಷ್ಟಪಟ್ಟು ಓದಿದ್ರು ಅರ್ಥನೇ ಆಗ್ತಿಲ್ಲ. ಈ ನನ್ನ ಪ್ರಾಬ್ಲಮ್ ಯಾಕೆ ಇವ್ರುಗಳಿಗೆ ಅರ್ಥ ಆಗ್ತಾ ಇಲ್ಲ? ಸಂತೋಷ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಾರಿ.